ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮನೆ ಕೃಷ್ಣ ಜನ್ಮಾಷ್ಟಮಿ ವ್ಲಾಗು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೆ. ನೋಡಿ ನಮ್ಮನೆ ಮುದ್ದು ಕೃಷ್ಣ ಎದ್ದಿದ್ದಾನೆ. ಅಮ್ಮಂದರು ಎದ್ದ ತಕ್ಷಣ ಮಕ್ಳು ಹೇಳೋದು ಕಾಮನ್ನು, ಅದೇ ಥರ ನನ್ನ ಮಗನೂ ಅಷ್ಟೇ. ನಾನು ಎದ್ದು ಒಂದು 5 ಮಿನಿಟ್ಸ್ಗೆ ಎದ್ದೇಳ್ತಾನೆ. ಅಷ್ಟೊತ್ತಿಗೆ ನನಗೇನು ಕೆಲಸನೇ ಮಾಡೋಕ್ಕಾಗಿರಲ್ಲ. ನಂದು ಮತ್ತೆ ರೂಟೀನ್ ಸ್ಟಾರ್ಟ್ ಆಗೋದು ಇವ್ನು ಮಲ್ಗದ ಮೇಲೇ. ಇಲ್ಲಿ ನನ್ನ ರಾಧೆ ಇನ್ನೂ ಮಲ್ಕೊಂಡಿದ್ದಾಳೆ. ಇವಳೇ ಪರವಾಗಿಲ್ಲ, 10 o'clock ಹಂಗೆ ಹೇಳ್ತಾಳೆ. ಸೊ ನಮಗೆ ಸ್ವಲ್ಪ ಈಸಿ. ಅಷ್ಟೊತ್ತಿಗೆ ನಾನು ಸ್ವಲ್ಪ ರಾಗಿ ಸರಿ ಪ್ರಿಪೇರ್ ಮಾಡಿದ್ದೆ. ಫಸ್ಟ್ ಎದ್ದು ಒಂದು 15 ಮಿನಿಟ್ಸ್ ಒಳಗೆ ಅವನಿಗೆ ರಾಗಿ ಸರಿ ಕೊಟ್ಬಿಡ್ಬೇಕು. ಯಾಕಂದರೆ ನೈಟ್ ಬೇಗ ಮಲಗಿರ್ತಾನೆ ಅಲ್ವಾ. ಮಕ್ಳಿಗೆ ಯೂಶ್ವಲಿ ಹೊಟ್ಟೆ ಹಸಿಯೋದು ಜಾಸ್ತಿ, ಅದು 1 year ಬಿಲೋ ಮಕ್ಕಳಿಗಂತೂ ತುಂಬ ಹೊಟ್ಟೆ ಹಸಿತಿರುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ 15 ಮಿನಿಟ್ಸ್ ಆದಮೇಲೆ ಅವ್ನು ರಾಗಿ ಸರಿ ಕೊಟ್ಬಿಟ್ಟು ತಿನ್ಸೋದೇ ಫಸ್ಟ್ ಕೆಲಸ. ತಿನ್ಸೋದಿದೆಯಲ್ಲ ಅಬ್ಬಾ 1 hour ಬೇಕು. ಬಿಫೋರ್ ಆಗಿದ್ದರೆ ಮಲಸ್ಕೊಂಡು ತಿನ್ನಿಸ್ತಿದ್ವಿ, ಇವಾಗ ಕುತ್ಕೊತಾನೆ ಆ ಕಡೆ ಈ ಕಡೆ ಕತ್ತಲ್ಲಾಡಿಸ್ತಾ ಇರ್ತಾನೆ, ತಿನ್ನೋದೇ ಇಲ್ಲ. ಎಲ್ಲ ಮಕ್ಕಳು ಅಷ್ಟೇ. ಬಿಫೋರ್ ಎಷ್ಟು ವೆಯ್ಟ್ ಇರ್ತಾರೋ 1 year ಆಗೋಷ್ಟೊತ್ತಿಗೆ ಅದೇ ಥರ ವೆಯ್ಟ್ ರೆಡ್ಯೂಸ್ ಮಾಡ್ತಿರ್ತಾರೆ. ನಾವು ಕೃಷ್ಣ ಜನ್ಮಾಷ್ಟಮಿಗೆ ನಾನು ಎಸ್ಪೆಷಲಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಕೈಲಿ ಏನೂ ಮಾಡೋಕ್ಕೆ ಆಗಿಲ್ಲ. ಅಂದರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದು ತಪ್ಪು. ಆವತ್ತಿನ ದಿನವೇ ಎದ್ದು ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಆವತ್ತಿನ ದಿನ ಎದ್ದು ಎಲ್ಲಿ ಮಾಡೋಕ್ಕಾಗುತ್ತೆ. ನನ್ನ ಮಗುನೂ ನನ್ನ ಜೊತೆನೇ ಎದ್ದ. ಸೊ ಏನೂ ಮಾಡೋಕ್ಕಾಗಿಲ್ಲ. ಅತ್ತೆ ಅಡುಗೆ ಮನೆ ಫುಲ್ಲು ಅವರೇ ಅಡುಗೆ ಎಲ್ಲ ಮಾಡ್ತಿದ್ರಿಂದ ನಾನು ನನ್ನ ಮಗುನ ನೋಡ್ಕೋಬೇಕಾಗಿತ್ತು. ಏನೂ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಇಯರ್ ಡಿಸೈಡ್ ಆಗಿದ್ದೀನಿ, ಹಿಂದಿನ ದಿನವೇ ಸ್ವಲ್ಪ ಏನಾರು ಐಟಮ್ಸ್ ಮಾಡ್ಕೊಳ್ಳೋಣ ಅಂತ. ಮಕ್ಕಳಿರೋದ್ರಿಂದ ಅವತ್ತಿನ ದಿನವೇ ಮಾಡಿ, ಅಂದರೆ ದೇವರಿಗೆ ನೈವೇದ್ಯ ಇಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ಐಟಮ್ ರವೆ ಉಂಡೆ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು ರವೆ ಉಂಡೆ. ಫಸ್ಟ್ ರವೆ ಎಲ್ಲ ನೀಟಾಗಿ ತುಂಬ ತುಪ್ಪ ಹಾಕಿದ್ರು ಅತ್ತೆ. ಹಾಕಿ ಫ್ರೈ ಮಾಡಿ ಅದೇ ಬಾಣಲಿಗೆ ಮತ್ತು ತೆಂಗಿನ ತುರಿನೂ ಹಾಕಿ ಫ್ರೈ ಮಾಡಿದರು. ಅದಾದಮೇಲೆ ರವೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಎಷ್ಟು ನಾವು ರವೆ ತೊಗೊಂಡಿದ್ದೀವಿ ಅದರಲ್ಲಿ 2 cups ಅಷ್ಟು ಸಕ್ಕರೆ ತೊಗೊಂಡು, ಸ್ವಲ್ಪ ಅದೇನು ಮೆಲ್ಟ್ ಆಗಿರಲಿಲ್ಲ ಸಕ್ಕರೆ, ಬಟ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದು ಅದಕ್ಕೆ ಹಾಕಿ ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇಯರ್ ಯಾರ್ಯಾರು ನಿಯರ್ ನನ್ನ ಏರಿಯಾದಲ್ಲಿದ್ದೀರಾ ಅವರಿಗೆಲ್ಲ ನಮ್ಮ ಮನೆಯಿಂದ ನಿಮಗೆ ರವೆ ಉಂಡೆ ಪಾರ್ಸೆಲ್ ಆಗುತ್ತೆ, ಬೇಕು ಅಂದವ್ರಿಗೆಲ್ಲ. ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದ ಮನೆ ಆಂಟಿ ತುಂಬ ಚೆನ್ನಾಗಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ. ಪ್ರೀವಿಯಸ್ ಇಯರ್ ಅವ್ರು ಕರೆದಿದ್ರು. ಅವರ ಅದೇ ಫೆಸ್ಟಿವಲ್ ಅಂತೆ ತುಂಬ ಚೆನ್ನಾಗಿ ಮಾಡಿದರು. ಅವರೇ ಹೇಳಿದರು ನನಗೆ, ಮೇಯ್ನ್ ಇಂಪಾರ್ಟೆಂಟ್ ಕೃಷ್ಣಂಗೆ ಬೆಣ್ಣೆ ಮತ್ತು ಅದಕ್ಕೆ ಸಕ್ಕರೆ ಹಾಕಿಡು, ನೆಕ್ಸ್ಟು ಬಾಳೆಹಣ್ಣು ಮತ್ತು ಜೇನುತುಪ್ಪ ಹಾಕಿಡು ಅಂತ ಅಂದರು. ಅದು ಮೇಯ್ನು ಕೃಷ್ಣಂಗೆ. ಅದಾದಮೇಲೆ ಏನು ಬೇಕಾದರೂ ಬೇರೆ ತಿಂಡಿನ ಇಡ್ಬೋದು ಅಂತ. ಸೊ ನಾನು ಫಸ್ಟ್ ಅದನ್ನೇ 2 ಇಟ್ಟೆ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದು ಏನೋ ಮನೇಲಿ ಏನಿತ್ತು ಮನೇಲಿ ಮಾಡಿದ್ದೆಲ್ಲ ಇಟ್ಟೆ. ಕಂಪಲ್ಸರಿ ನಮ್ಮನೆ ಎಲ್ಲ ಹಬ್ಬಕ್ಕೂ ನಮ್ಮ ಅತ್ತೆ ಹೋಳಿಗೆ ಆ ಥರ ಏನು ಐಟಮ್ಸ್ ಮಾಡಿದ್ರು ನಾವು ಫಸ್ಟು ದೇವ್ರ ಮುಂದೆ ಇಟ್ಟೆ, ಆಮೇಲೆ ಪೂಜೆ ಮಾಡೇ ತಿನ್ನೋದು. ನೋಡಿ ನಮ್ಮನೆ ರವೆ ಉಂಡೆ ಹೇಗಾಗಿದೆ ಅಂತ. ತುಂಬ ಟೇಸ್ಟಾಗಿತ್ತು. ನನಗೆ 1-2 ಥಿಂಗ್ಸ್ ಆಗಲ್ಲ ಅಂದರೆ, ಒಂದು ಮಗುಗೆ ಊಟ ಮಾಡಿಸೋದು ಮತ್ತು ಮಲಗಿಸೋದು. 2 ಟೈಮು ತುಂಬ ಎಸ್ಪೆಷಲಿ ನನ್ನ ಮಗ ತೊಗೋತಾನೋ ಬೇರೆಯವ್ರು ತಗೋತಾರೋ ನನಗೆ ಗೊತ್ತಿಲ್ಲ. ತುಂಬ ತೊಗೋತಾನೆ. 1 hour ಬೇಕು ಅವ್ನು ಮಲ್ಗೋಕ್ಕೆ. ಈ ಸೈಡ್ ನನ್ನ ಮಗಳು ಫುಲ್ಲು ಎಲ್ಲ ಟಾಯ್ಸ್ ಎಲ್ಲ ತೆಗ್ದು ಹೊರಗೆ ಹಾಕಿದ್ಲು. ಆ್ಯಂಡ್ ಪಕ್ಕದ ಮನೆ ಆಂಟಿನೇ ಹೇಳಿದ್ರು, ನನಗೆ ಕೃಷ್ಣನ ಹೆಜ್ಜೆ ಇಟ್ಟು ಇದು ಮಾಡಬೇಕು ಅಂತ ಆಸೆ ಇತ್ತು. ಯಾಕಂದರೆ ನಮ್ಮನೆ ಬಾಲಕೃಷ್ಣ ಬಂದಿದ್ದಾನಲ್ಲ ಅದಕ್ಕೆ. ಸೊ ಆಂಟಿ ಹೇಳಿದರು, ಅವ್ರು ಹೇಳಿದ ಪ್ರಕಾರ ನೈಟ್ ಅಕ್ಕಿ ನೆನೆಸಿ ಮಾರ್ನಿಂಗ್ ಅದನ್ನು ರುಬ್ಬಿ ಮಾಡಬೇಕು ಅಂತ. ನನಗೆ ಮರ್ತೋಗ್ಬಿಟ್ಟಿತ್ತು. ಸೊ ದಟ್ ಅವರು ಅಕ್ಕಿ ಹಿಟ್ಟನ್ನೇ ಕಲಸಿ ಹಾಕ್ಕೊಂಡ್ರು. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಬಟ್ ಇದೆಲ್ಲ ಪ್ರೊಸೀಜರು. ಅಕ್ಕಿ ಹಿಟ್ಟಿಗೆ ಮತ್ತು ಸ್ವಲ್ಪ ಮೈದಾ ಸೇರಿಸಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಂತೆ. ಸೊ ದಟ್ ಅದು ಸ್ಟಿಕ್ಕಿ ಆಗಿ ಚೆನ್ನಾಗಿರುತ್ತೆ ಅಂದರು. ಬಟ್ ನಾನು ಹಾಕಿದ್ದು ತುಂಬ ಚೆನ್ನಾಗಿತ್ತು, ಬಟ್ ಟೈಮ್ ತೊಗೊಂತು. ಫೈನಲಿ ನಮ್ಮನೆ ಕೃಷ್ಣಂಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ. ನನಗೆ ತುಂಬ ಆಸೆ ಇತ್ತು, ನನಗೆ ಅಂದರೆ ಬಾಲಕೃಷ್ಣ ಹುಟ್ಟಿದ್ರೆ ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ಅದೇ ಥರ ಹುಟ್ಟ. ನೋಡಿ ನಮ್ಮನೆ ಕೃಷ್ಣ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ನಮ್ಮ ರಾಧೆ ಅಂತೂ ಒಂದು ಫೋಟೋಗೂ ಬರಲೇ ಇಲ್ಲ. ಹೆಂಗೋ ಟ್ರೈ ಮಾಡಿ ಒಂದು ಫೋಟೋ ತೆಗ್ದೆ.
ಇದು ನೆಕ್ಸ್ಟ್ ಡೇ ಲಾಗು. ನಾನು ಸ್ವಲ್ಪ ಸಿಲ್ವರ್ ಐಟಮ್ ತೊಗೋಬೇಕಿತ್ತು. ನಾನು ವರಮಹಾಲಕ್ಷ್ಮಿಗೆ ಪ್ಲ್ಯಾನ್ ಮಾಡಿದ್ದು, ಬಟ್ ವರಮಹಾಲಕ್ಷ್ಮಿಗೆ ಆಗಲಿಲ್ಲ. ಅಂದರೆ ನಮ್ಮನೆ ಅತ್ತೆ ವರಮಹಾಲಕ್ಷ್ಮಿ ಮಾಡೋ ಫಾಲೋ ಏನೂ ಮಾಡಲ್ಲ. ಸುಮ್ಮನೆ ನನಗಿಷ್ಟ ಅಂತ ನಿನಗೆ ಅಂದರೆ ಸೀರೆ ಎಲ್ಲ ಏನೂ ಬೇಡ ಆ ಥರ ನಾನು ಫಾಲೋ ಮಾಡಿಲ್ಲ. ಜಸ್ಟ್ ಸೀರೆ ದೇವ್ರ ಮುಂದೆ ಇಡೋದು ಆ ಥರ ಹೇಳಿದ್ರು. ಸೊ ನಾನು ಅದೇ ಥರ ಫಾಲೋ ಮಾಡಿದೆ. ನಂಗೆ ಅದಕ್ಕೆ ತೊಗೋಬೇಕು ಅಂತ ಇಷ್ಟ ಇತ್ತು, ಬಟ್ ಅದಾಗಿಲ್ಲ. ಸೊ ಇವಾಗ ಹೋಗಿ ಅಂದರೆ ಸಿಲ್ವರ್ ತೊಗೋಬೇಕು ಅಂತಲೇ ಇರಲಿಲ್ಲ. ನನಗೆ ಒಂದು ಮೇಯ್ನ್ ಡ್ರೀಮ್ ಇದ್ದಿದ್ದು ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ಬೇಕು ಅಂತ. ಇದು 3 ಇಯರ್ಸಿಂದ ಹಿಂಗೆ ನಡ್ಕೊಂಡು ಬರ್ತಾಯಿದ್ದೆ. ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ, ನನಗಿಷ್ಟ ಇದೆ. ನಮ್ಮಮ್ಮ ಯಾವಾಗಲೂ ಹೇಳೋರು ಅಲ್ಲೇ 6 ಮಂತ್ಸ್ಗೆ ಮನೆಯಲ್ಲಿದ್ದಾಗ ಚುಚ್ಚಿಸ್ಕೊಂಡು ಹೋಗು ಅಂತ. ಅದು ಆಗಲೇ ಇಲ್ಲ. ನಾನು ಅವಳು 2 ಇಯರ್ಸ್ ಮುಗಿಯೋದು ಕಾಯ್ತಾ ಇದ್ದೆ. ಮುಗೀತು ಫೈನಲಿ. ಇವತ್ತು ದಿನ ನೋಡ್ಕೊಂಡು ಚೆನ್ನಾಗಿತ್ತು ಅಂತ ಹೇಳಿ ಕಿವಿ ಚುಚ್ಸಕ್ಕೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಭಯ ಆಗಿತ್ತು. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಇಷ್ಟನೇ ಇರಲಿಲ್ಲ, ಅವ್ರು ಬರಲೇ ಇಲ್ಲ ಅವಳು ಅಳ್ತಾಳೆ ಅಂತ. ನನಗೋಸ್ಕರ ನಾನೇ ಹೋಗಿದ್ದು ಅವಳನ್ನು ಕರ್ಕೊಂಡು ಹೇಗೆ ಕಾಣ್ತಾಳೆ ಅಂತ. ಯಾವಾಗಲೂ ಸ್ಟಿಕ್ಕರ್ ಇಡ್ತಿದ್ದೆ, ಸೊ ಅವೆಲ್ಲ ಬೇಡ, ಒಂದು ಇಯರಿಂಗ್ಸ್ ಚುಚ್ಚೋಣ ಅಂತ ಹೋಗಿದ್ದು. ಹಾಗೆ ಅದಕ್ಕೋಸ್ಕರ ಹಂಗೆ ಅತ್ತೆ ಬಂದಿದ್ರಲ್ಲ, ಬೆಳ್ಳಿ ಚೊಂಬು ತಟ್ಟೆ ತೊಗೊಳ್ಳೋಣ ಅಂತ ಅಂದರೆ ಮನಸ್ಸಾಯಿತು. ನನ್ನ ಮನೇಲಿ ಇರಲಿಲ್ಲ, ಸೊ ತಗೊಂಡೆ. ತೋರಿಸ್ತೀನಿ ಹೇಗಿದೆ ನಾನು ಏನು ತೊಗೊಂಡೆ ಅಂತ. ಆ್ಯಂಡ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ರೀಸೆಂಟಾಗಿ ವರಮಹಾಲಕ್ಷ್ಮಿ ಆಗಿದ್ದರಿಂದ ವರಮಹಾಲಕ್ಷ್ಮಿ ಮುಖವಾಡಗಳು ಒಂದೊಂದು ತುಂಬ ಚೆನ್ನಾಗಿತ್ತು. ಸಿಲ್ವರ್ ಐಟಮ್ಸು ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇನ್ನೊಂದು ಗೋಲ್ಡ್ ಕೇಳಲೇಬೇಡ ಬಿಡಿ, ಅಷ್ಟು ಚೆನ್ನಾಗಿತ್ತು. ನನಗೆ ಹೋದಾಗೆಲ್ಲ ಬಟ್ ನಾನು ತೊಗೋತೀನೋ ಬಿಡ್ತೀನೋ ಎಲ್ಲ ಐಟಮ್ಸು ನೋಡಿ ಬರ್ತೀನಿ. ಅಂದರೆ ಒಂಥರ ನೆಕ್ಸ್ಟ್ ಏನು ತೊಗೊಳ್ಳೋದು ಫ್ಯೂಚರಲ್ಲಿ ಏನು ತೊಗೊಳ್ಳೋಣ ಅಂತ ಮೈಂಡಲ್ಲಿ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟು ಬಂದಿದ್ದೀನಿ. ನೋಡಬೇಕು. ನನಗೆ ತುಂಬ ರೂಬಿ ಸೆಟ್ ತೊಗೋಬೇಕು ಅಂತ ತುಂಬ ಇಷ್ಟ ಇದೆ. ಹೋಪ್ ಅದು ಆದಷ್ಟು ಬೇಗ ಈಡೇರಲಿ ಅಂತ. ಚೋಕರ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು. ವೆರೈಟಿ ಕಲೆಕ್ಷನ್ಸ್ ಇತ್ತು. ಯಾರೇ ನಿಯರ್ ಬೈ ಕಮ್ನಳ್ಳಿ ಇದ್ದೀರಾ, GRTಗೆ ಒಂದು ಸತಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿತ್ತು. ಫೈನಲಿ ಆ ಟೈಮ್ ಬಂತು ನನ್ನ ಮಗಳಿಗೆ ಕಿವಿ ತುತ್ಸೋದು. ಅಂಕಲ್ ಫಸ್ಟು ಚಾಕ್ಲೇಟ್ ಕೊಟ್ಟರು. ಆರಾಮಾಗಿ ಚಾಕ್ಲೇಟ್ ತಿಂತಿದ್ದಾಳೆ. ಅವಳಿಗೆ ಅದ್ರ ಬಗ್ಗೆ ಏನೂ ಐಡಿಯಾನೇ ಇರಲಿಲ್ಲ. ಪಾಪ ಯಾವಾಗ ಅವರು ಪ್ರೆಸ್ ಮಾಡಿದ ತಕ್ಷಣ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ವೀಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ತೋರ್ಸೋಕ್ಕಂತಲೇ ಈ ವಿಡಿಯೋಸ್ ಮಾಡಿದೆ. ಅವರು ಸ್ವಲ್ಪ ಮೀನ್ಸ್ ಅಫ್ಕೋರ್ಸ್ ಯಾರ ಮೇಲೆ ಪ್ರೀತಿ ಇರುತ್ತೋ ಅವರೆಲ್ಲ ಹಿಂಗೆ ಹತ್ರ ತುಂಬ ಬೇಜಾರಾಗುತ್ತೆ ಅಲ್ವಾ. ನನ್ನ ಹಸ್ಬೆಂಡ್ ವೀಡಿಯೋನೇ ನೋಡಿಲ್ಲ. ನಾನು ಫಸ್ಟ್ ಟೈಮ್ 3 ಮಂತ್ಸ್ಗೆ ಇಂಜೆಕ್ಷನ್ ಕೊಡ್ತಾರಲ್ಲ, ಅವಾಗ ನಿಜವಾಗ್ಲೂ ಇವಳಿಗಿಂತ ಜೋರಾಗಿ ನಾನೇ ಆಗ್ತಿದ್ದೆ. ನರ್ಸೆಲ್ಲ ಬೈತಿದ್ರು, ಏನಿಷ್ಟು ಜೋರಾಗಿ ಅಳ್ತಿದ್ಯಾ, ಮಗುನೇ ಅಷ್ಟು ಅಳ್ತಿಲ್ಲ ಅಂತ. ಅಷ್ಟು ನನಗೆ ಅವಳ ಮೇಲೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು. ಈವನ್ ಫಸ್ಟ್ ಮಗು ಅಲ್ವಾ, ತುಂಬ ಅಟ್ಯಾಚ್ಮೆಂಟ್ ಇತ್ತು. ಇಲ್ಲಿ ನೋಡಿ ನನ್ನ ಮಗ. ಯೂಶ್ವಲಿ ಎಲ್ಲರೂ ಹೊರಗಡೆ ಹೋದರೆ ಚಿಕ್ಕ ಮಕ್ಕಳನ್ನ ಯಾರು ಎತ್ಕೋತಾರೆ. ಸೊ ಅವ್ರ ಕೈಲಿ ನಾನು ಕೊಟ್ಟು ನಾನು ಬೇರೆ ಕೆಲಸ ಏನು ಬಿಲ್ಲಿಂಗು ಏನೇನಿತ್ತು ಅದೆಲ್ಲ ಕೆಲಸ ಮುಗಿಸ್ಕೊಂಡೆ. ಬಿಕಾಸ್ ಅವ್ನು ಕ್ಯಾರಿ ಮಾಡ್ಕೊಂಡು ನನಗೆಲ್ಲ ಮಾಡೋಕ್ಕಾಗಿಲ್ಲ. ಫೈನಲಿ ನಾನು ಬಿಲ್ಲಿಂಗ್ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅವನು ಫುಲ್ ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವ್ನು ಮಲಗಿರಲಿಲ್ಲ. ಮಲಗಿದ ಮಗುನ ನಾವು ಎತ್ಕೊಂಡು ಹೋಗಿದ್ದು. ಅವ್ನು ಪ್ರಾಪರಾಗಿ ಅವನಿಗೆ ನಿದ್ರೆ ಆಗಿರಲಿಲ್ಲ. ಸೊ ಬೇಗ ಮನೆಗೆ ಹೋಗೋಣ ಅಂತ ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ನನ್ನ ಲಾಗ್ ಇಷ್ಟ ಆಗಿದೆ ದಯವಿಟ್ಟು ನನಗೂ ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.